ಸಿಂಹರಾಶಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ಮಾಡಿ, ವಿದ್ಯಾರ್ಥಿಗಳ ಭವಿಷ್ಯದ ಒಂದು ಜೀವನಕ್ಕೆ ನೀವು ದಾರಿದೀಪವಾಗಿ ನಿಮ್ಮ ಮಾರ್ಗದರ್ಶನ ಅಲ್ಲಿ ಕೆಲಸವನ್ನು ಮಾಡಲಿ ಅನ್ನುವಂಥದ್ದು. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ವಿವಾದಗಳನ್ನು ಮಾಡಿಕೊಳ್ಬೇಡಿ. ಇರೋ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿ, ಆದರೆ ಅದು ವಿವಾದಕ್ಕೆ ದಾರಿ ಆಗಬಾರ್ದು ಅನ್ನುವಂಥದ್ದು. ಯಾವುದೇ ರೀತಿಯ ಸೋಂಕು ನಿಮಗೆ ತಗಲದೇ ಇರುವ ಹಾಗೆ ನೀವು ಗಮನಿಸ್ಕೊಳ್ಬೇಕು. ಒಂದು ವೇಳೆ ನಿಮ್ಮ ಗಮನಕ್ಕೆ ಬರದಲೇ ಹಾಗೇನಾದರೂ ಆಯಿತು ಅಂತಾದರೆ ತತ್ಕ್ಷಣದಲ್ಲಿ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಔಷಧೋಪಚಾರಗಳನ್ನು ವೈದ್ಯರ ಸಲಹೆ ಮೇರೆಗೆ ಮಾಡಿ ಆರೋಗ್ಯವಂತರಾಗಿರಿ ಅನ್ನುವಂಥದ್ದು. ಈ ದಿವಸ ಪ್ರವಾಸವನ್ನು ಮಾಡೋದ್ರಿಂದ, ಪ್ರಯಾಣ ಮಾಡೋದ್ರಿಂದ ಏನೋ ಒಂದು ರೀತಿಯ ಸಂತೋಷ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಸ್ನೇಹಿತರು ನಿಮ್ಮ ಬಗ್ಗೆ ತೋರಿಸ್ತಕ್ಕಂತಹ ಪ್ರೀತಿ, ವಿಶ್ವಾಸ ಇದೆಲ್ಲವೂ ಕೂಡ ನಿಮಗೊಂದಷ್ಟು ಅನುಕೂಲವನ್ನು ಮಾಡಿಕೊಡುವಂಥದ್ದಾಗತ್ತೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಅನುಕೂಲವಾಗ್ತಕ್ಕಂತಹ ಸಾಧ್ಯತೆ ಇದೆ. ವಿಶಿಷ್ಟವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು, ತ್ರಿಮೂರ್ತಿಗಳು ಅಂತ ಏನು ನಾವು ಕರಿತೀವಿ, ಆ ತ್ರಿಮೂರ್ತಿಗಳನ್ನು ನೀವು ವಿಶೇಷವಾದಂತಹ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಕೆಲಸದಲ್ಲಿ, ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಹಾಗೆ ವ್ಯವಹಾರದಲ್ಲಿ ನಿಮ್ಮ ಪ್ರಯತ್ನಗಳು ನಿರಂತರವಾಗಿರಬೇಕು. ಎಲ್ಲಿ ಪ್ರಯತ್ನ ಕಡಿಮೆ ಆಗುತ್ತೋ ಆಗ ಲಾಭದ ದೃಷ್ಟಿಯಿಂದ ನೀವು ಆ ವ್ಯವಹಾರವನ್ನು ನೋಡಲಿಕ್ಕೆ ಅವಕಾಶಗಳು ಆಗದೇ ಇರತಕ್ಕಂಥದ್ದಾಗುತ್ತೆ. ಅತಿಯಾದಂತಹ ನಂಬಿಕೆ ಒಳ್ಳೆಯದಲ್ಲ. ಇಡೀ ಪ್ರಪಂಚ ನಿಂತಿರತಕ್ಕಂತಹದ್ದು ನಂಬಿಕೆಯ ಆಧಾರದ ಮೇಲೆ. ಆದರೆ ಅತಿಯಾದಂತಹ ನಂಬಿಕೆ ಇದೆಯಲ್ಲ, ಅವರನ್ನು ಬಿಟ್ಟರೆ ಇಲ್ಲವೇ ಇಲ್ಲ ಅನ್ನುವಂಥದ್ದು ಇದೆಯಲ್ಲ, ಅದು ನಿಮ್ಮ ಒಂದು ತೊಂದರೆಗೆ ಕಾರಣವಾಗುತ್ತೆ ಅಂತ ಹೇಳಿ ಎಚ್ಚರಿಸಬೇಕಾದಂಥದ್ದು. ಗುಪ್ತವಾದಂತಹ ವಿಚಾರಗಳು, ರಹಸ್ಯ ವಿಚಾರಗಳು, ಇದರ ಬಗ್ಗೆ ಕುತೂಹಲ ಹೆಚ್ಚಾಗುತ್ತೆ. ಆದರೆ ಆ ವಿಷಯ, ಆ ಮಾಹಿತಿ ನಿಮಗೆ ದೊರಕಬೇಕಲ್ಲ, ಅದನ್ನು ಗಮನಿಸ್ಕೊಳ್ಳಿ. ಬೇರೆಯವರಿಂದ ನಿಮ್ಮ ವೃತ್ತಿ ಅಥವಾ ನೌಕರಿಗೆ ತೊಂದರೆಯಾಗತಕ್ಕಂತಹ ಸೂಚನೆಗಳೂ ಇದೆ. ಆಲೋಚನೆ ಮಾಡಿ ಎಲ್ಲಿಗೆ ಬರುತ್ತೆ ವಿಷಯ ಅನ್ನುವಂಥದ್ದು. ನಿಮಗೇನಾದರೂ ನಿಮ್ಮ ವೃತ್ತಿಗೆ ನೌಕರಿಗೆ ತೊಂದರೆ ಆಯಿತು ಅಂತಂದರೆ ಜೀವನ ಪರ್ಯಂತ ಮಾಡುವಂಥದ್ದು ಏನು ಮುಂದೆ, ಇದನ್ನು ಗಮನಿಸಬೇಕು. ಹೊಸ ಕೆಲಸದ ಆರಂಭವನ್ನು ಮಾಡಲಿಕ್ಕೆ ಮುಂದಾಗಬೇಡಿ. ಮನಸ್ಸು ಬರುತ್ತೆ, ಮನಸ್ಸು ಪ್ರಚೋದನೆಯನ್ನು ಕೊಡುತ್ತೆ, ಯಾವ ಕಾರಣಕ್ಕೂ ಬೇಡ ಅಂತ ಅರ್ಥ. ಆಹಾರದ ಬಗ್ಗೆ ಹೆಚ್ಚು ಗಮನ ಇರಲಿ. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಬ್ರಹ್ಮಸ್ವರೂಪ ಮುದಯೇ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೆ ಸ್ವಯಂ ವಿಷ್ಣುಸ್ತ್ರಯಮೂರ್ತಿರ್ದಿವಾಕರ ಎಂಬತಕ್ಕಂತಹ ವಿಶಿಷ್ಟವಾದಂತಹ ಮಂತ್ರ. ಆ ಸೂರ್ಯನಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಒಂದು ಸಾನ್ನಿಧ್ಯ, ಸ್ವರೂಪ, ಆ ದಿವ್ಯ ಶಕ್ತಿ ಇದೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದೆ. ಅಂತಹ ಸೂರ್ಯನಾರಾಯಣನ ಆರಾಧನೆಯಿಂದ ನಿಮ್ಮ ಸಕಲ ಇಷ್ಟಾರ್ಥಗಳೂ ಕೂಡ ನೆರವೇರಲಿ. ಶುಭವಾಗಿ. ತುಲಾರಾಶಿ ಹೊಟ್ಟೆ ನೋವಿನ ಸಮಸ್ಯೆ ಕಾಡಬಹುದು. ಸ್ವಲ್ಪ ಗಮನವನ್ನು ಹರಿಸಿ. ತಾತ್ಸಾರ ಮಾಡಿದಾಗ ತೊಂದರೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ, ಅದಕ್ಕೆ ಅವಕಾಶಗಳು ಬೇಡ. ನಿಮ್ಮ ಕರ್ತವ್ಯವನ್ನು ಸಕಾಲದಲ್ಲಿ ನೀವು ನಿಭಾಯಿಸಿ ಕೀರ್ತಿಯನ್ನು ಪಡ್ಕೊಳ್ತೀರಿ. ಸಮಯ ಪ್ರಜ್ಞೆ, ಸಮಯಕ್ಕೆ ನೀಡ್ತಕ್ಕಂತಹ ಬೆಲೆ, ಆದ್ಯತೆ ಇದು ಬಹಳ ಮುಖ್ಯವಾಗುತ್ತೆ. ಅದರಿಂದ ನಿಮಗೆ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಅನುಪಯುಕ್ತವಾದಂತಹ ವಿಚಾರದಲ್ಲಿ ಸಮಯವನ್ನು ಕಳೆಯುವಂಥದ್ದು ಬೇಡ ಅನ್ನುವಂತಹ ಸೂಚನೆಯೂ ಇದೆ. ಯಾರೋ ಬರ್ತಾರೆ, ಯಾರಿಗೋಸ್ಕರನೋ ಮಾತಾಡ್ತಾ ನಿಂತ್ಕೊಳ್ಬೇಕಾಗುತ್ತೆ, ಅಂತಹ ಕಾಲಹರಣ ಬೇಡ ಅಂತ ಅರ್ಥ. ಮಕ್ಕಳ ವಿಚಾರಕ್ಕೆ ಸ್ವಲ್ಪ ಸಮಯವನ್ನು ಕೊಡಬೇಕಾಗತ್ತೆ. ನಿಮ್ಮ ಕೆಲಸದಿಂದ, ವೃತ್ತಿಯಿಂದ ನಿಮಗೆ ಅನುಕೂಲ ಅನ್ನುವಂಥದ್ದಿದೆ. ದಂಪತಿಗಳಲ್ಲಿ ಏನಾದರೂ ವೈಮನಸ್ಯಗಳಿದ್ದರೆ, ಯಾವುದಾದ್ರು ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳಿದ್ದರೆ ಕೂತು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ನಿಮ್ಮ ನಿರ್ಧಾರ ಗಟ್ಟಿಯಾಗಿರಬೇಕು, ಆಗ ಮಾತ್ರ ಜಯಶೀಲರಾಗೋದಕ್ಕೆ ಸಾಧ್ಯ ಆಗುತ್ತೆ. ನಾಗದೇವತೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ವ್ಯವಹಾರದಲ್ಲಿ ಏನೋ ಕಹಿ ಘಟನೆಗಳು ಸಂಭವಿಸ್ತಕ್ಕಂತಹ ಸೂಚನೆ ಕಾಣ್ತಾ ಇದೆ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಮನಸ್ಸಿಗೆ ಹಿಡಿಸ್ತಕ್ಕಂತಹ ಕೆಲಸವನ್ನು ಮಾತ್ರ ಮಾಡಿ. ಮನಸ್ಸು ಒಪ್ಪದೇ ಇದ್ದರೆ ಆ ಕೆಲಸಕ್ಕೆ ಸೂಕ್ತವಾದಂತಹ ಕಾರಣವನ್ನು ಹೇಳಿ ಆ ಕೆಲಸವನ್ನು ಬಿಡುವುದು ಒಳ್ಳೆಯದೇ ಹೊರತು ಬಲವಂತಕ್ಕೆ ಮಾಡುವಂಥದ್ದು ಸರ್ವಥೇಪಿ ಒಳ್ಳೆಯದಲ್ಲ ಅನ್ನುವಂಥದ್ದು. ಉದ್ಯೋಗಕ್ಕೆ ಅವಕಾಶ ಇರತಕ್ಕಂಥದ್ದು, ಮನಸ್ಸು
ತುಂಬ ಚಂಚಲ ಅಂತಕ್ಕಂಥದ್ದು ಆ ಅನುಭವ ನಿಮಗಾಗತ್ತೆ. ಆದರೆ ಮನಸ್ಸನ್ನು ತುಂಬ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಯಾಕೆ ಅಂತಂದರೆ ಬಂಧ ಮತ್ತು ಮೋಕ್ಷ ಅನ್ನುವಂಥದ್ದಕ್ಕೆ, ಅಂದರೆ ಹಿಡ್ಕೊಳ್ಳುವಂಥದ್ದು ಬಿಡೋದು ಎರಡಕ್ಕೂ ಕೂಡ ಈ ಮನಸ್ಸು ಅನ್ನುವಂಥದ್ದೇ ಕಾರಣ ಎಂಬುದಾಗಿ ಹಿರಿಯವರು ಹೇಳ್ತಾರೆ. ಮನಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ ಅನ್ನುವಂತಹ ಪ್ರಸಿದ್ಧವಾದ ಮಾತು ಜಗತ್ತಿನಲ್ಲಿ ಇದೆ. ಆ ಮಾತಿಗನುಸಾರವಾಗಿ ಎಲ್ಲವುದಕ್ಕೂ ಮನಸ್ಸೇ ಕಾರಣ ಅನ್ನುವಂಥದ್ದು, ಅಂತಹ ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಬೇರೆಯವರ ಮಾತಿನಿಂದ ಕೆಲಸ ಹಾಳಾಗುತ್ತೆ. ಇದರ ಬಗ್ಗೆ ಎಚ್ಚರ ಇರಬೇಕಾದಂಥದ್ದು. ಶಿವಾರಾಧನೆಯನ್ನು, ಶಿವಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.